ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಈ ವಿಡಿಯೋ ವಿಶೇಷ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ 4 ನ ರಿವ್ಯೂನ ನಾನು ಹೋದ ವರ್ಷ ಮಾಡಿದ್ದೆ. ಇವಾಗ ಏನಪ್ಪಾ ಅಂದ್ರೆ ಬಿಗ್ ಬಾಸ್ 5 ಕೂಡ ಬರ್ತಾ ಇದೆ. ಸೊ ಅದಕ್ಕೆ ಒಂದು ಸ್ಪೆಷಲ್ ಆಫರ್ ಕೊಟ್ಟಿದ್ದಾರೆ ನಮ್ಮ ಇವರೇನಪ್ಪ ಅವರು ಪರಮೇಶ್ವರ್ ಗುಂಡ್ಕರ್ ಅಂತ ಹೇಳ್ಬೋದು. ಸೊ ಅದು ಏನಪ್ಪಾ ಅಂದ್ರೆ ಕಾಮನ್ ಪೀಪಲ್ಸ್ಗಳು ಕೂಡ ಎಂಟ್ರಿ ಇದೆಯಂತೆ. ಸೊ ನೀವು ಕೂಡ ಹೋಗಿ ಟ್ರೈ ಮಾಡ್ಬೋದು. ಆಮೇಲೆ ಇನ್ನೊಂದು ವಿಷಯ, ಯಾವನಿಗೋ ಸಪೋರ್ಟ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಯಾವುದೋ ಒಂದು ಸಿನಿಮಾ ಆಕ್ಟಿಂಗ್ ಮಾಡಂಗಿರಂಗಿಲ್ಲ, ಯಾವುದೋ ಒಂದು ಸೀರಿಯಲ್ ಆಕ್ಟಿಂಗ್ ಮಾಡಂಗಿರಂಗಿಲ್ಲ, ಆದರೆ ಫೇಸ್ಬುಕ್ ಪೋಸ್ಟ್ ಹಾಕ್ಬಿಡ್ತಾರೆ. ತಲುಪೋರ್ಗೂ ಶೇರ್ ಮಾಡಿ, ತಲುಪೋರ್ಗೂ ಸಪೋರ್ಟ್ ಮಾಡಿ, ನಾನು ಬಿಗ್ ಬಾಸ್ ಹೋಗ್ತೀನಿ ಸಪೋರ್ಟ್ ಮಾಡಿ ಅಂತ. ಏನು ಇವ್ರು ಸಪೋರ್ಟ್ ಮಾಡ್ಕೊಂಡು ನಾವು ಜನ ಕಳಿಬೇಕಾ? ಇವರು ಅಲ್ಲಿ ಬಿಗ್ ಬಾಸ್ ಮಾಡಿ ನೋಡ್ಕೊಂಡು ಚಪ್ಪಾಳೆ ಹೊಡಿಬೇಕಾ? ಬೇಡ, ನಾವೇ ಹೋಗ್ತೀವಿ, ನೀವೇ ಹೋಗಿ ಕಾಮನ್ ಪೀಪಲ್ಸ್ ಮಾಡಿ. ಅದೇನು ಯಾವಾಗಲೂ ಸೆಲೆಬ್ರಿಟಿಗಳೇ ಗೆಲ್ಬೇಕಾ? ಸೆಲೆಬ್ರಿಟಿಗಳೇ ಮಾಡಬೇಕಾ? ಸೆಲೆಬ್ರಿಟಿ ಅಣ್ಣ ಬರಬೇಕಾ? ಗೋಲ್ಡ್ ತಮ್ಮ ಬರಬೇಕಾ? ಇಲ್ಲಾಂದ್ರೆ ನಮ್ಮ ಗಿಣಿ ತಂಗಿ ಬರಬೇಕಾ? ಸೊ ಇವರೇ ಬಂದ್ಬಿಟ್ರೆ ಕಾಮನ್ ಮ್ಯಾನ್ಗಳು ಬರಲಿ ಬಿಡ್ರಿ. ಬಿಗ್ ಬಾಸ್ ಅಲ್ಲಿ ಅವರು ಒಂದು ಕಾಮನ್ ಮ್ಯಾನ್ ಸೆಲೆಬ್ರಿಟಿ ಆಗಲಿ ಬಿಡ್ರಿ. ಅದೇನಾಗಲಿ ಫ್ರೆಂಡ್ಸ್, ಈ ಸರಿ ಬಿಗ್ ಬಾಸ್ ಯಾರು ಹೋಗ್ತಿರೋ ಗೊತ್ತಿಲ್ಲ. ನಿಮ್ಮಲ್ಲಿ ನೀವು ಕೂಡ ಒಂದು ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕೋದು ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. www.woot.com ಅನ್ನೋ ಒಂದು ವೆಬ್ಸೈಟ್ನ ಓಪನ್ ಮಾಡಿ. ಕಂಪ್ಯೂಟರ್ ಇದ್ರೆ ಓಪನ್ ಮಾಡಿ, ಲ್ಯಾಪ್ಟಾಪ್ ಇದ್ರೆ ಓಪನ್ ಮಾಡಿ, ಇಲ್ಲ ಅಂದ್ರೆ ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗ್ಬಿಟ್ಟು ಓಪನ್ ಮಾಡಿ. ಏನು ಜಾಸ್ತಿ ಖರ್ಚಾಗಲ್ಲ. ಅಲ್ಲಿ ನಿಮ್ಗೆ ಬಗ್ಗೆ ಅವ್ರಿಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡಿ, ಯಾರು ಆಯ್ತಾ. ಆಮೇಲೆ ಅವ್ರು 3 ಕ್ವಶನ್ ಕೇಳ್ತಾರೆ, ಅದನ್ನ 3 ನಿಮಿಷ ವಿಡಿಯೋ ಮಾಡಿ ಅವ್ರಿಗೆ ತಲುಪಿಸಿ. ಆ ಕ್ವಶನ್ಗಳು ಏನಪ್ಪ ಕೇಳಿದ್ರೆ ಅಂದ್ರೆ ಅವರು ಬಿಗ್ ಬಾಸ್ ಪ್ರೋಗ್ರಾಮ್ನ ನೀವು ಯಾಕೆ ಸೆಲೆಕ್ಟ್ ಮಾಡಬೇಕು, ನೀವು ಇನ್ನೇ ಯಾಕೆ ಸೆಲೆಕ್ಟ್ ಮಾಡಬೇಕು ಅನ್ನೋ ಒಂದು ಕ್ವಶನ್ ಕೇಳಿದ್ದಾರೆ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಏನಪ್ಪ ಅಂದ್ರೆ ನೀವು ಯಾಕೆ ಎಲ್ಲರಿಗಿಂತ ವಿಭಿನ್ನ, ಆಮೇಲೆ ನಿಮ್ಮ ಬಗ್ಗೆ ನೀವೇ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಸ್ಟೈಲಲ್ಲಿ ಅಂತ ಹೇಳಿದ್ರೆ. ಸೊ ಈ 3 ಕ್ವಶನ್ಗಳಲ್ಲಿ ನಿಮಗೆ ಏನು ಅನ್ಸುತ್ತೋ ಮನಸ್ಸಿಗೆ ಡೈರೆಕ್ಟ್ ಆಗಿ ಅದನ್ನ ಹೆಂಗೆ ಏನಂತ ತಿಳ್ಕೊಂಬಿಡಿ. ಏನು ಅನ್ಕೋತಾರೋ ಏನಂತ ಗೊತ್ತಿಲ್ಲ, ನೀವು ಹೆಂಗಿದ್ರೆ ಅದೇ ಥರ ಮಾಡಿ. ಸ್ಕ್ರಿಪ್ಟ್ ಗಿಫ್ಟ್ ಅವೆಲ್ಲ ಬಿಟ್ಟಾಕಿ ನಿಮಗೆ ಒಂದು 3 ನಿಮಿಷದ ವಿಡಿಯೋನ ಮಾಡ್ಬಿಟ್ಟು ಅವ್ರಿಗೆ ಅಪ್ಲೋಡ್ ಮಾಡಿ, ಅವರು ನಿನ್ನ ಸೆಲೆಕ್ಷನ್ ಮಾಡ್ತಾರೆ. ಸೊ ಈ ಥರ ಒಂದು ಸರ್ಟಿಫಿಕೇಟ್ ಮಾಡಿ ನೀವು ಕೂಡ ಹೋಗಿ ಫ್ರೆಂಡ್ಸ್. ಎಷ್ಟು ಅಂತ ನೀವು ಯಾವ ಹೀರೋ ಸಪೋರ್ಟ್ ಮಾಡ್ತೀನಿ, ಈ ಹೀರೋಗೆ ಅಭಿಮಾನಿ ಅಂತ ಕೇಳ್ತೀನಿ. ನೋಡ್ತಾ ಇದ್ದೀರಾ ನೀವೇನು ಏನು ನಡೀತಿದೆ ಅಂತ. ಅಭಿಮಾನಿಗಳಿಗೆ 5 ನಿಮಿಷ ಫೋಟೋ ತರಿಸ್ಕೊಳ್ಬಿಡ್ದ, ಒಂದು ಸೆಲ್ಫಿ ತೊಗೊಂತೀನಿ ಅಂತ ಸ್ಟಾರ್ ಮುಂದೆ ಹೋದ್ರೆ ಸ್ಟಾರ್ ಸೆಲ್ಫಿ ತೊಗೊಳಕ್ಕೆ ಪಕ್ಕದಲ್ಲಿ ಹಾಕೊಂಡು ತಳ್ತಾನೆ. ಅದೇ ನಾವು ಹುಚ್ಚಾಗಿ ಕಡೆಗೆ ಕರೆದ್ಬಿಟ್ಟು ಏನು ಮಾಡ್ತಾರೆ ಹೇಳಿ, ಹುಚ್ಚಾಗಿ ಕರೆದ್ಬಿಟ್ಟು ಟೀ ಕೊಟ್ಟು ಆರಾಮಾಗಿ ವಿಡಿಯೋ ನೋಡ್ಕೊಂಡು ಕಳಿಸ್ತಾರೆ. ಒಬ್ಬರು ಬಗ್ಗೆ ಮಾತಾಡ್ತಾರೆ, ಹೇಳ್ತಾರದು ಇದೇನೆ. ಅದಕ್ಕೆ ನೀವು ಸೆಲೆಬ್ರಿಟಿ ಆಗಬೇಕು. ಜೀವನದಲ್ಲಿ ನಿಮಗೆ ಬೆಲೆ ಬರ್ಬೇಕಂದ್ರೆ ಏನೋ ಒಂದು ಸಾಧನೆ ಮಾಡಬೇಕು. ಏನು ಬೆಳಿಗ್ಗೆ ಹೋಗ್ತೀವಿ ಸಾಯಂಕಾಲ ಬರ್ತೀವಿ ಕೆಲಸ ಮುಗಿಸ್ಕೊಂಡು ಇಷ್ಟೇ ಜೀವನ ಆಗ್ಬಿಡುತ್ತಾ? ಒಂದು ಸಾಧನೆ ಮಾಡಿ ತೋರಿಸಿ. ಯಾಕಾಗಲ್ಲ ಹೇಳಿ, ಕಳಿಸಿ ಸರಿ ಬಿಗ್ ಬಾಸ್ಗೆ. ನಿಮ್ಮ ಕಾಮನ್ ಪೀಪಲ್ ಕರೆಕ್ಟ್ ಐತೆ ಅಂದರೆ ನಾವು ಸಪೋರ್ಟ್ ಮಾಡ್ತೀವಿ, ನಿಮಗೆಲ್ಲ ಗೊತ್ತಾಯ್ತಾ? ಅದು ಬಿಟ್ಟು ಬೇರೆ ಅವನು ಹೋಗ್ತಾನೆ ಅವ್ನು ಸಪೋರ್ಟ್ ಮಾಡ್ತೀನಿ, ನಾನು ಆ ಹೀರೋ ಸಪೋರ್ಟು ಈ ಹೀರೋ ಸಪೋರ್ಟ್. ನೀವು ಹೀರೋ ಆಗಿ ನೀವು ಬೆಳೀರಿ. ಯಾರು ಈ ಮಾತು ಹೇಳೋದು, ನಾನು ಹೇಳ್ತಾ ಇದ್ದೀನಿ ಕೇಳಿ, ಗೊತ್ತಾಯ್ತಾ? ಇಷ್ಟು ಜನ ಯಾವತ್ತು ನಾನು ಬೆಳಿಬೇಕು, ನಾನು ಬೆಳಿತೀನಿ ಅಂತ ಹೇಳಲ್ಲ. ನೀವು ಬೆಳೀರಿ, ನೀವು ಚೆನ್ನಾಗಿರಿ, ಗೊತ್ತಾಯ್ತಾ? ಬೇರೆ ಹೀರೋಗಳಿಗೆ ಸಪೋರ್ಟ್ ಮಾಡ್ಕೊಂಡಿರ್ತೀರಿ, ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಹೇಳಿ? ಆ ಹೀರೋ ಏನು ಸಪೋರ್ಟ್ ಮಾಡಿ? ಯಾರೋ ಒಬ್ಬ ಹೀರೋ ಹೇಳಪ್ಪ, ನನ್ನ ಅಭಿಮಾನಿ ಹೀರೋ ಮಾಡಿದ್ದೀನಿ, ನನ್ನ ಅಭಿಮಾನಿನ ಪ್ರೊಡ್ಯೂಸರ್ ಮಾಡಿದ್ದೀನಿ, ಇಲ್ಲ ನಮ್ಮ ಅಭಿಮಾನಿಗೆ ಒಂದು ಬಿಸ್ನೆಸ್ ಮಾಡ್ಕೊಟ್ಟಿದ್ದೀನಿ, ಒಂದು ಅಭಿಮಾನಿಗೆ ಒಂದೇನೋ ಮಾಡಿದೆ ಅಂತ ಕೇಳಿ ತೋರಿಸಿ ನೋಡೋಣ. ಯಾರು ಒಬ್ಬರು ಕನ್ನಡ ಇಂಡಸ್ಟ್ರಿ ಬೇಡ, ಯಾವ ಇಂಡಸ್ಟ್ರಿ ತೊಗೊಳ್ಳಿ, ಹೀರೋಗಳು ಯಾವತ್ತಲ್ಲಿ ಅಭಿಮಾನಿಗಳು ಏನು ಮಾಡ್ತಾರೆ ಗೊತ್ತಾ? ಬರೀ ಕಡೌಟ್ ಕೊಡ್ಸೋಕ್ಕೆ ಇದು ಮಾಡ್ತಾರೆ. ಏನೋ ಕಷ್ಟ ಇದೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ತಾರೆ ಹೊರತು ಅವ್ರ ಫೀಲ್ಡ್ಗೆ ಅವ್ರನ್ನ ತರಲ್ಲ, ಗೊತ್ತಾಯ್ತಾ? ನಿಮ್ಮನ್ನ ಸೆಲೆಬ್ರಿಟಿ ಅವ್ರು ಮಾಡಲ್ಲ, ನಿಮಗೆ ನೀವೇ ಸೆಲೆಬ್ರಿಟಿ ಆಗಬೇಕು. ಅದೇನೋ ಇವ್ರು ಹೇಳಿದ ನಮ್ಮ ರಾಕೇಶ್ ಇಷ್ಟು ಅಣ್ತಮ್ಮ ಇಲ್ಲಿ ಯಾರು ಹೀರೋ ಮಾಡಲ್ಲ, ನಿಮಗೆ ನೀವೇ ಆಗಬೇಕು ಅಂತ. ಸೊ ಅದೇ ಥರ ಹೀರೋ ಆಗೋಂಥ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಈ ಬಿಗ್ ಬಾಸ್ 5. ಈ ಚಾನ್ಸ್ನ ನೀವು ಬಳಸ್ಕೊಳ್ಳೇಬೇಕು. ಏನಾಗಲಿ ಬಿಟ್ಟು ಟ್ರೈ ಮಾಡೋಕ್ಕೆ ಏನು ಗುರು ರೋಗ? ಏನು 3 ನಿಮಿಷ ವಿಡಿಯೋ ಮಾಡೋಕ್ಕಾಗಲ್ಲ. 3 ನಿಮಿಷದಲ್ಲಿ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಅಭಿಪ್ರಾಯ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಬಿಸಾಕಿ. ಬಂದರೆ ಬಂತು, ಹೋದರೆ ಒಂದೋಯ್ತು. ನೀನು ಟ್ರೈನೇ ಮಾಡಿಲ್ಲ ಅಂದರೆ ಜೀವನ ಪೂರ್ತಿ ಬರೀ ಹಿಂಗೆ ಇದ್ರೆ ಹಿಂಗೆ. ನೀವು ಬರಬೇಕು, ಕಾಮನ್ ಪೀಪಲ್ಸ್ಗಳು ಬೆಳಿಬೇಕು ಜೀವನದಲ್ಲಿ, ಗೊತ್ತಾಯ್ತಾ? ಬರೀ ಈ ದೊಡ್ಡವರು ಅವ್ರವ್ರನ್ನೇ, ಅವ್ರಣ್ಣ ಅವ್ರ ಅಕ್ಕ ಅವ್ರ ತಮ್ಮ ಅವ್ರ ಅತ್ತೆ ಮಗ ಅವ್ರ ಮಾವನ ಮಗ ಅವ್ರ ಮುದುಕದ ಮಗ ಬರೀ ಇದೇ ಆಗ್ಬಿಟ್ರೆ ಅವರೇ ಸೆಲೆಬ್ರಿಟಿ ಆಗಿರ್ಬೇಕಾ? ಕಾಮನ್ ಪೀಪಲ್ ಸೆಲೆಬ್ರಿಟಿ ಆಗಬೇಡ್ದಾ? ಸೊ ಇದೊಂದು ಅದ್ಭುತವಾದ ಅವಕಾಶ ನಾವು ಫ್ರೆಂಡ್ಸ್. ಸೊ ಇದನ್ನು ಬಳಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾವು ಈ ಉದ್ದೇಶ ಮಾಡ್ತಾ ಇದ್ದೀನಿ. ಆಮೇಲೆ ನಿಮಗೆಲ್ಲ ಗೊತ್ತೇ ಇದೆ, ಸೆಲೆಬ್ರಿಟಿ ಆದರೆ ನೀವು ಫೇಮಸ್ ಆದರೆ ಎಷ್ಟೆಷ್ಟು ಉಪಯೋಗ ಇದೆ ಅಂತ. ಯಾಕಪ್ಪ ಅಂದರೆ ನೀವು ಸೆಲೆಬ್ರಿಟಿ ಆದಮೇಲೆ ನಿಮ್ಗೆ ಯಾರು ಮಾತಾಡ್ಸೋಕ್ಕೆ ಬರಲ್ಲ. ನೀವು ಹೆಂಡ್ತಿ ಬೇಕಾದ್ರೆ ಹೊಡಿಬೋದು, ಡೈವರ್ಸ್ ಆಗ್ದಲೇ ಇನ್ನೊಂದು ಮದುವೆ ಕೂಡ ಆಗ್ಬೋದು, ಆಮೇಲೆ ನೀವು ಸಾಲ ಕೂಡ ಮಾಡ್ಬೋದು, ಆಮೇಲೆ ಚೀಟಿ ದುಡ್ಡು ಕೊಡ್ದಲ್ಲೇ ಓಡು ಕೂಡ ಹೋಗ್ಬೋದು. ಆವಾಗ ಯಾರು ಬಂದು ನಿಮ್ಗೆ ಕೇಳೋ, ಆಮೇಲೆ ಆತ್ಮಹತ್ಯೆ ಮಾಡ್ತೀನಿ ಅಂತ ಫುಲ್ ಟಿವಿಲೆಲ್ಲ ಡ್ರಾಮಾ ಮಾಡ್ಬೋದು. ಯಾರು ನಿಮ್ಗೆ ಕೇಳಕ್ಕೆ ಬರಲ್ಲ, ಯಾಕಂದರೆ ನೀವು ಸೆಲೆಬ್ರಿಟಿ ಆಗ್ತಿರ್ತೀರಾ, ಗೊತ್ತಾಯ್ತಾ? ನೀವೆಲ್ಲ ಏನೇ ಮಾಡಿದ್ರು ಕೂಡ ನೀವು ಬಚಾವಾಗ್ಬೋದು. ಸೊ ಇದೆಲ್ಲ ಆಗ್ಬೇಕಂದ್ರೆ ನೀವು ಸೆಲೆಬ್ರಿಟಿ ಆಗಬೇಕು. ಸೆಲೆಬ್ರಿಟಿ ಅಂದರೆ ಏನು? ನಿಮ್ಮ ಹತ್ರ ದುಡ್ಡಿದೆ ನೀವು ಸೆಲೆಬ್ರಿಟಿ ಆಗ್ಬೋದು. ದುಡ್ಡಿದೆ ಫಿಲಮ್ ತಂದು ಸೆಲೆಬ್ರಿಟಿ ಆಗ್ಬೋದು. ರಾಜಕೀಯಕ್ಕೆ ಬಿದ್ದರೆ ರಾಜಕೀಯದಲ್ಲಿ ಸೆಲೆಬ್ರಿಟಿ ಆಗ್ಬೋದು. ನಿಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ದುಡ್ಡು ಇಲ್ಲ, ರಾಜಕೀಯಕ್ಕೆ ಹೋಗೋ ಮನಸ್ಸು ಇಲ್ಲ, ಇಷ್ಟನೂ ಇಲ್ಲ. ಸೊ ನಾವು ಸೆಲೆಬ್ರಿಟಿ ಆಗಬೇಕಂದ್ರೆ ಇದೊಂದು ಅವಕಾಶ ಬಿಗ್ ಬಾಸ್ 5 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಪ್ರತಿಯೊಬ್ಬನು ಕನ್ನಡ ಗೊತ್ತಿರೋ ಎಷ್ಟು ಕೋಟಿ ಜನ ಇದ್ರು ಅವರೆಲ್ಲನೂ ಕೂಡ ಒಂದು ಅಪ್ಲಿಕೇಶನ್ ತುಂಬಿಸಿ ಬಿಸಾಕಿ. woot.com ಅಂತ ಗೊತ್ತಾಯ್ತಾ? ಅವರೇ ಸೆಲೆಕ್ಟ್ ಮಾಡಲೇಬೇಕು. ಈ ಸರಿ ಫುಲ್ ಟ್ರಾನ್ಸ್ಫರ್ ಆಗಿ ಮಾಡ್ತಾ ಅಂತ ನಾನು ನಂಬ್ಕೊಂಡಿದ್ದೀನಿ. ಪರಮೇಶ್ವರ್ ಗುಂಡ್ಕಲ್ ಮತ್ತು ಬಿಗ್ ಬಾಸ್ ಅವ್ರನ್ನ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾರೆ. ಯಾಕಂದ್ರೆ ಅವಕಾಶ ಕೊಡೋದೇ ಇಲ್ಲ, ಯಾವ ಇದರಲ್ಲೂ ಅವಕಾಶ ಕೊಟ್ಟಿದ್ದಾರೆ. ಬಟ್ ಈ ಸರಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದೇ ದೊಡ್ಡ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಒಂದು ಅಪ್ಲಿಕೇಶನ್ನ ಹೊಡೆದು ಬಿಸಾಕಿ ಇವಾಗಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೀರಾಗಿ ಬೇರೆ ಯಾರನ್ನೋ ಹೀರೋ ಬೇರೆ ಯಾರನ್ನೋ ಸಪೋರ್ಟ್ ಮಾಡ್ಕೊಬೇಡಿ. ನಿಮಗೆ ನೀವೇ ಸಪೋರ್ಟ್ ಮಾಡ್ಕೊಂಡು ನೀವೇ ಜೀವನದಲ್ಲಿ ಒಂದು ಸಾಧನೆ ಮಾಡಿ, ಗೊತ್ತಾಯ್ತಾ? ಸಪೋರ್ಟ್ ಮಾಡ್ತೀನಿ ಅವ್ರು ಸಪೋರ್ಟ್ ಮಾಡ್ತೀನಿ, ಏನೇ ಸಪೋರ್ಟ್ ಮಾಡಬೇಕು? ನಮ್ಮ ಹತ್ರ ಇರಾಗಂತಿದ್ವಾ, ನಿಮ್ಮ ಹತ್ರ ಇಲ್ವಾ ಇರಾಗಂಥದ್ದು? ನೀವು ಬಿಗ್ ಬಾಸ್ ಹೋಗೋಕ್ಕಾಗಲ್ಲ. ಯಾಕೆ ಹೋಗೋಕ್ಕಾಗಲ್ಲ? ನೀವು ಬಿಗ್ ಬಾಸ್ ಯಾಕೆ ಹೋಗೋಕ್ಕಾಗಲ್ಲ ಹೇಳಿ? ಹೋಗ್ಬೇಕು, ಹೋಗ್ತೀರಾ. ನಿಮ್ಮ ಕೈ ಸಾಧನೆ ಆಗುತ್ತೆ. ಯಾರು ಹಣೆ ಬರೋನು ಬರ್ದು ಕಳ್ಸಲ್ಲ, ಗೊತ್ತಾಯ್ತಾ? ಹೀರೋ ಯಾರು ಮಾಡಕ್ಕೆ ಹೋಗಲ್ಲ.
ನಿಮಗೆ ನೀವೇ ಆಗಬೇಕು, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೊಳ್ಕೋಬೇಡಿ. ಯಾರೋ ಒಬ್ಬರು ಹೀರೋ ಬಗ್ಗೆ ಎಲ್ಲ ಒಬ್ಬರು ಇದ್ರ ಬಗ್ಗೆ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಸೆಲೆಬ್ರಿಟಿ ಮತ್ತು ಕಾಮನ್ ಮ್ಯಾನ್ ಬಗ್ಗೆ ಇರುವಂಥ ಒಂದು ಭಿನ್ನಾಭಿಪ್ರಾಯ, ಸೆಲೆಬ್ರಿಟಿಗಳು ಕಾಮನ್ ಮ್ಯಾನ್ಗೆ ಕೊಡುವಂಥ ಅಗೌರವ, ಆಮೇಲೆ ನಾವು ಸೆಲೆಬ್ರಿಟಿಗಳು ಎಷ್ಟು ಮರ್ಯಾದೆ ಕೊಡ್ತೀವಿ, ದೇವರು ಅಂತ ಪೂಜೆ ಮಾಡ್ತೀವಿ, ಅದು ಅವ್ರೇನು ಮಾಡ್ತಾರೆ ಹೇಳಿ. ಅದೆಲ್ಲ ನಿಮ್ಗೆ ಅನುಭವ ಆಗಿಲ್ಲ, ನನಗೆ ಅನುಭವ ಇರುತ್ತೆ, ನಾನು ಹೇಳ್ತೀನಿ. ಅನುಭವ ಕೆಲವೊಬ್ರು ಆಗಿರುತ್ತೆ. ನೀವೇ ಪೂಜೆ ಮಾಡ್ಕೊಂಡು ಇರ್ಬೇಡಿ ಲೈಫ್ ಲಾಂಗ್, ಗೊತ್ತಾಯ್ತಾ? ಅಭಿಮಾನಿ ಅಂತ ನೀವು ಇರೋವಾಗ ಟ್ರೈ ಮಾಡಿ, ಗೊತ್ತಾಯ್ತಾ? ಅವ್ರಿಗೆ ಯಾರಿಗೋ ಖರ್ಚು ಮಾಡಬಹುದು, ನಿಮ್ಮ ತಂದೆ ತಾಯಿ ಖರ್ಚು ಮಾಡಿ, ನೀವು ಬೆಳೀರಿ, ನೀವು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿ. ನೀವು ಹೀರೋ ಆಗಿ ಅಂತ ಹೇಳ್ತಾ ನೀವು ವಿಡಿಯೋಸ್ತಾ ಇದ್ದೀನಿ. ಯಾರಿಗಾರ ಬೇಜಾರಾಗಿದ್ದೀನಿ, ಅರ್ಟ್ ಮಾಡೋ ಉದ್ದೇಶಕ್ಕೋಸ್ಕರ ಮಾಡಿಲ್ಲ. ಬಟ್ ಏನಂದರೆ ನೀವು ಕಾಮನ್ ಮ್ಯಾನ್ಗಳು ಮತ್ತು ಸೆಲೆಬ್ರಿಟಿಗಳು ಮಧ್ಯೆ ಇರುವಂಥ ಇದಕ್ಕೋಸ್ಕರ ನನಗೆ ಬೇಜಾರಾಗಿ ಈ ಸೆಲೆಬ್ರಿಟಿ ಸರಿ ಗೆಲ್ಲೇಬಾರ್ದು, ಈ ಸರಿ ಅದೇನ ತಲೆ ಮೇಲೆ ತಲೆ ಬೆಳಿ ಕಾಮನ್ ಮ್ಯಾನೇ ಈ ಬಿಗ್ ಬಾಸ್ 5 ಗೆಲ್ಲಬೇಕು ಅಂತ ನಾನು ತುಂಬ ಕಷ್ಟಪಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಒಂದು ಅಪ್ಲಿಕೇಶನ್ ಹಾಕಿ ಅದೇನೇ ಆಗ್ಬಿಟ್ಟು ನಾನು ನೋಡೇ ಹೋಗ್ಬಿಡ್ತೀನಿ. ಬಿಗ್ ಬಾಸ್ 5 ಕಾಮನ್ ಮ್ಯಾನೇ ಹೊಡಿಲೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಗೊತ್ತಾಯ್ತಾ? ನಿಮ್ಗೆ ಯಾರು ಸಪೋರ್ಟ್ ಮಾಡ್ಕೋಬೇಡಿ, ನಿಮ್ಗೆ ನೀವೇ ಸಪೋರ್ಟ್ ಮಾಡ್ಕೊಳ್ಳಿ. ನೀವೇ ಬಿಗ್ ಬಾಸ್ ಅಪ್ಲಿಕೇಶನ್ ಹಾಕಿ, ನೀವೇ ಬಿಗ್ ಬಾಸ್ಗೆ ಹೋಗಿ. ಯಾರಿಗಿರುತ್ತೆ ಯಾರಿಗೂ ಗೊತ್ತಲ್ವಾ?